ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಆಗಿದ್ದ ಸಂತ್ರಸ್ತ ಮಹಿಳೆಗೆ ಭಯವೋ ಭಯ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿರ್ತಾರೆ. ಸಹಜವಾಗಿ ಆ ಸಂತ್ರಸ್ತೆಗೆ ಈಗ ಭಯ ಉಂಟಾಗಿದೆ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಕೆಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅಪಹರಣದ ಕುರಿತು ಕೇಸ್ ಕೂಡ ದಾಖಲಾಗಿತ್ತು. ನಿನ್ನೆ ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಮಹಿಳೆ ಪತ್ತೆಯಾಗಿದ್ರು. ರೇವಣ್ಣ ಆಪ್ತ ರಾಜಶೇಖರ್ ತೋಟದ ಮನೆಯಿಂದ ಮಹಿಳೆಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ರು. ಮಹಿಳೆಯನ್ನ ರಕ್ಷಿಸಿ ಸಿಐಡಿಯ ಎಸ್ಐಟಿ ಕಚೇರಿಗೆ ತಂಡ ಕರೆತಂದಿತ್ತು. ಸಂತ್ರಸ್ತೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ. ಈಗಾಗಲೇ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಮಗ ಕೇಸನ್ನ ಕೊಟ್ಟಿದ್ರು. ಹಾಗಾಗಿ ಆ ಮಹಿಳೆ ನಾಪತ್ತೆಯ ಬಗ್ಗೆಯೂ ಕೂಡ ಕೇಸ್ ದಾಖಲಾಗಿತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಗಾಗಿ ಹುಡುಕಾಟವನ್ನು ನಡೆಸಿದ್ರು. ಆದರೆ ಆ ಮಹಿಳೆ ಸಂತ್ರಸ್ತ ಮಹಿಳೆ ರೇವಣ್ಣ ಅವರ ಆಪ್ತರ ಮನೆಯಲ್ಲಿ ಅಂದರೆ ತೋಟದ ಮನೆಯಲ್ಲಿ ಅವರು ಪತ್ತೆಯಾಗಿದ್ರು. ಹಾಗಾಗಿ ನಿನ್ನೆ ಅವರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಈ ಎಲ್ಲಾ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ಕಿಡ್ನಾಪ್ ಆಗಿದ್ದ ಸಂತ್ರಸ್ತ ಮಹಿಳೆಗೆ ಭಯವೋ ಭಯ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿರ್ತಾರೆ. ಸಹಜವಾಗಿ ಆ ಸಂತ್ರಸ್ತೆಗೆ ಈಗ ಭಯ ಉಂಟಾಗಿದೆ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಕೆಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅಪಹರಣದ ಕುರಿತು ಕೇಸ್ ಕೂಡ ದಾಖಲಾಗಿತ್ತು. ನಿನ್ನೆ ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಮಹಿಳೆ ಪತ್ತೆಯಾಗಿದ್ರು. ರೇವಣ್ಣ ಆಪ್ತ ರಾಜಶೇಖರ್ ತೋಟದ ಮನೆಯಿಂದ ಮಹಿಳೆಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ರು. ಮಹಿಳೆಯನ್ನ ರಕ್ಷಿಸಿ ಸಿಐಡಿಯ ಎಸ್ಐಟಿ ಕಚೇರಿಗೆ ತಂಡ ಕರೆತಂದಿತ್ತು. ಸಂತ್ರಸ್ತೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ. ಈಗಾಗಲೇ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಮಗ ಕೇಸನ್ನ ಕೊಟ್ಟಿದ್ರು. ಹಾಗಾಗಿ ಆ ಮಹಿಳೆ ನಾಪತ್ತೆಯ ಬಗ್ಗೆಯೂ ಕೂಡ ಕೇಸ್ ದಾಖಲಾಗಿತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಗಾಗಿ ಹುಡುಕಾಟವನ್ನು ನಡೆಸಿದ್ರು. ಆದರೆ ಆ ಮಹಿಳೆ ಸಂತ್ರಸ್ತ ಮಹಿಳೆ ರೇವಣ್ಣ ಅವರ ಆಪ್ತರ ಮನೆಯಲ್ಲಿ ಅಂದರೆ ತೋಟದ ಮನೆಯಲ್ಲಿ ಅವರು ಪತ್ತೆಯಾಗಿದ್ರು. ಹಾಗಾಗಿ ನಿನ್ನೆ ಅವರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಈ ಎಲ್ಲಾ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಆಗಿದ್ದ ಸಂತ್ರಸ್ತ ಮಹಿಳೆಗೆ ಭಯವೋ ಭಯ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿರ್ತಾರೆ. ಸಹಜವಾಗಿ ಆ ಸಂತ್ರಸ್ತೆಗೆ ಈಗ ಭಯ ಉಂಟಾಗಿದೆ. ನಿನ್ನೆ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆಯನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಕೆಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅಪಹರಣದ ಕುರಿತು ಕೇಸ್ ಕೂಡ ದಾಖಲಾಗಿತ್ತು. ನಿನ್ನೆ ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಮಹಿಳೆ ಪತ್ತೆಯಾಗಿದ್ರು. ರೇವಣ್ಣ ಆಪ್ತ ರಾಜಶೇಖರ್ ತೋಟದ ಮನೆಯಿಂದ ಮಹಿಳೆಯನ್ನ ಅಧಿಕಾರಿಗಳು ರಕ್ಷಣೆ ಮಾಡಿದ್ರು. ಮಹಿಳೆಯನ್ನ ರಕ್ಷಿಸಿ ಸಿಐಡಿಯ ಎಸ್ಐಟಿ ಕಚೇರಿಗೆ ತಂಡ ಕರೆತಂದಿತ್ತು. ಸಂತ್ರಸ್ತೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ. ಈಗಾಗಲೇ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಮಗ ಕೇಸನ್ನ ಕೊಟ್ಟಿದ್ರು. ಹಾಗಾಗಿ ಆ ಮಹಿಳೆ ನಾಪತ್ತೆಯ ಬಗ್ಗೆಯೂ ಕೂಡ ಕೇಸ್ ದಾಖಲಾಗಿತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಗಾಗಿ ಹುಡುಕಾಟವನ್ನು ನಡೆಸಿದ್ರು. ಆದರೆ ಆ ಮಹಿಳೆ ಸಂತ್ರಸ್ತ ಮಹಿಳೆ ರೇವಣ್ಣ ಅವರ ಆಪ್ತರ ಮನೆಯಲ್ಲಿ ಅಂದರೆ ತೋಟದ ಮನೆಯಲ್ಲಿ ಅವರು ಪತ್ತೆಯಾಗಿದ್ರು. ಹಾಗಾಗಿ ನಿನ್ನೆ ಅವರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಈ ಎಲ್ಲಾ ಘಟನೆಗಳಿಂದ ಸಂತ್ರಸ್ತ ಮಹಿಳೆ ಭಯಗೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.